ಇನ್ನು ಮೆಟ್ರೋ ಪಿಲ್ಲರ್ ದುರಂತಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾನು ಕಾರಣವನ್ನ ಕೇಳ್ತೀನಿ, ಮೃತರಿಗೆ ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ಕಳಪೆ ಕಾಮಗಾರಿ ಬಗ್ಗೆ ಇನ್ನೂ ಕೂಡ ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ವಿಚಾರಣೆ ಮಾಡ್ತೀನಿ ನಾನು ಈ ಬಗ್ಗೆ ಅಂತ ಹೇಳಿ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಇಂಜಿನಿಯರ್ ಆಗಿರುವಂತಹ ಯೋಗೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಯೂಶಲಿ ಇಂತ ಕಾಮಗಾರಿ ನಡೆಸುವಂತ ಸಂದರ್ಭದಲ್ಲಿ ಯಾವ ತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ನಮಸ್ಕಾರ. ನಮಸ್ತೆ ಸರ್. ಈ ತರ ಮೆಟ್ರೋ ವರ್ಕ್ ಅಥವಾ ಪಬ್ಲಿಕ್ ವರ್ಕ್ ಮಾಡಬೇಕಾದಾಗ ಅದು ಈ ತರ ಟ್ರಾಫಿಕ್ ತುಂಬಾ ಇರೋಂತ ಜಾಗದಲ್ಲಿ ನಾವೇನ್ ಹೇಳ್ತೀವಿ, ಸೆಟ್ ಬ್ಯಾಕ್ ಅಂತ ಹೇಳ್ತೀವಿ. ಬಿಲ್ಡಿಂಗ್ ಅಲ್ಲಿ ಸೆಟ್ ಬ್ಯಾಕ್ ಈ ತರ ಮಾಡ್ತೀವಿ. ಅದೇ ತರನೇ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸುತ್ತ ನಾವು ಜಾಗ ವರ್ಕಿಂಗ್ ಸ್ಪೇಸ್ ಅಂತಾನು ಕರಿತೀವಿ. ಆ ವರ್ಕಿಂಗ್ ಸ್ಪೇಸ್ ಪ್ರಾಪರ್ ಆಗಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಈಗ ಒಂದು ಮೆಟ್ರೋ ಅಂದ್ರೆ ಆಲ್ಮೋಸ್ಟ್ ಒಂದು 30 ಅಡಿ ಹೈಟ್ ಇರುತ್ತೆ ಪಿಲ್ಲರ್. ಆ 30 ಅಡಿ ಪಿಲ್ಲರ್ ಹೈಟ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಎರಡು ಕಡೆ ಅಟ್ಲೀಸ್ಟ್ 30 ಮೀಟರ್ ಜಾಗ ಬಿಟ್ಕೋಬೇಕಾಗತ್ತೆ. ಎರಡು ಕಡೆ ಜಾಗ ಬಿಟ್ಕೊಂಡು ಆ ಮಾಡೋ ಟೈಮ್ ಅಲ್ಲಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ ಅಲ್ಲಿ ಸುತ್ತ 30 ಮೀಟರ್ ಹೈಟ್ ಅಲ್ಲಿ ಇಟ್ಕೊಂಡು ಜಾಗನ, ಅದಾದ್ಮೇಲೆ ಟ್ರಾಫಿಕ್ ನ ರೀಡೈರೆಕ್ಟ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಈ ಟ್ರಾಫಿಕ್ ನ ಅಲ್ಲಿ ಅವಾಯ್ಡ್ ಮಾಡ್ಬೇಕು. ಇಲ್ಲಿ ಎಕ್ಸಿಕ್ಯೂಷನ್ ಮಾಡೋ ಟೈಮ್ ಅಲ್ಲಿ ಕೊಲಾಪ್ಸ್ ಆಗಿರೋದು ಪಿಲ್ಲರ್. ಅಂದ್ರೆ ಇನ್ನ ಕಾಂಕ್ರೀಟಿಂಗ್ ಮಾಡಿರ್ಲಿಲ್ಲ, ಅಲ್ಲಿ ಬರೀ ಪಿಲ್ಲರ್ ಮಾತ್ರ ನಿಲ್ಸಿದ್ರು. ಪ್ರಾಪರ್ ಪ್ಲಾನಿಂಗ್ ಮಾಡಿಲ್ಲ ವರ್ಕ್ ಇಲ್ಲಿ. ಅಂದ್ರೆ ಸುತ್ತ ಬ್ಯಾರಿಕೇಷನ್ ಮಾಡ್ಕೊಂಡು ಕಾಂಕ್ರೀಟ್ ಆಗೋ ತನಕನು ಬ್ಯಾರಿಕೇಡ್ ಮಾಡ್ಕೊಂಡು ಆ ಜಾಗನ ಫ್ರೀ ಮಾಡ್ಕೊಂಡು ಕಾಂಕ್ರೀಟ್ ಮಾಡ್ಬೇಕಾಗತ್ತೆ, ಅಥವಾ ಪಿಲ್ಲರ್ ನ ಎರೆಕ್ಷನ್ ಮಾಡ್ಬೇಕಾಗತ್ತೆ. ಈ ತರ ವ್ಯವಸ್ಥಿತವಾಗಿ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಕೆಲಸನ. ಸರ್, ನೀವ್ ಹೇಳ್ತಾ ಇದ್ರಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳ ಬಗ್ಗೆ, ಬಟ್ ಇಲ್ಲಿ ಕೆಲವೊಂದು ಬೇಸಿಕ್ ಕ್ರಮಗಳನ್ನೇ ಕೈಗೊಂಡಿಲ್ಲ. ನೀವೊಂದು ಫಸ್ಟ್ ಗೆ ಹೇಳಿದ್ರಿ ಸೆಟ್ ಬ್ಯಾಕ್ ಅಂದ್ರೆ ಬಿಲ್ಡಿಂಗ್ ಅಲ್ಲಿ ನಾವು ಹಿಂಗ್ ಮಾಡ್ತೀವಿ, ಈ ಕಾಮಗಾರಿಗಳಲ್ಲೂ ಅದೇ ರೀತಿ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಅಂತೇಳಿ. ಫಸ್ಟ್ ಆಫ್ ಆಲ್ ಅಲ್ಲಿ ವಾಹನ ಸಂಚಾರ, ಜನಸಂಚಾರವನ್ನ ಬಿಟ್ಟಿದ್ದೇ ತಪ್ಪು. ಇಂಥ ಘಟನೆಗಳು ಯಾವಾಗ್ಲೂ ಸಂಭವಿಸುತ್ತೆ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಆದಾಗ ಈಗ ಯಾರ್ದೋ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಇನ್ನು ಸ್ಥಳೀಯರೇ ಹೇಳ್ತಾ ಇದ್ರು, ಆ ಪಿಲ್ಲರ್ ಗಳನ್ನ ಇವರು ಆಳವಾಗಿ ಹಾಕೋದಿಲ್ಲ, ಮೇಲ್ಮೇಲ್ ಹಾಕ್ತಾರೆ, ಅದರಿಂದಾನು ಇಂಥ ಬೀಳೋ ಸಾಧ್ಯತೆಗಳಿರುತ್ತೆ. ಇಲ್ಲ, ಇದು ಈಗ ನೋಡಿದ್ರೆ ನಾನು ಟಿವಿನಲ್ಲೇ ನೋಡ್ತಾ ಇದ್ದೆ ಇವಾಗ. ಕೂಲಂಕಷವಾಗಿ ನಾನು ಅದನ್ನ ಚರ್ಚೆ ಮಾಡಿಲ್ಲ, ನೋಡಿಲ್ಲ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಇದನ್ನ ಕಾಂಕ್ರೀಟ್ ಆಗಿಲ್ಲ. ಪಿಲ್ಲರ್ಗಳನ್ನ ಬರೀ ರಿಇನ್ಫೋರ್ಸ್ಮೆಂಟ್ ನ ಕಟ್ಟಿದಾಗ ಅದಕ್ಕೆ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ. ಆ ಸ್ಕೆಫೋಲ್ಡಿಂಗ್ ಇನ್ನ ಪ್ಲಾನ್ ಮಾಡಿಲ್ಲ ಅವರು. ಈಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಸುತ್ತ ಸೆಟ್ ಬ್ಯಾಕ್ ವರ್ಕಿಂಗ್ ಸ್ಪೇಸ್ ನ ಇಟ್ಕೊಂಡು ಮಾಡಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಇದು ಯಾವಾಗ್ಲೂ ಕಾಂಟ್ರಾಕ್ಟರ್ ಮಾಡೋಂತ ಮಿಸ್ಟೇಕ್ ಇದು, ಜನರಲ್ ಮಿಸ್ಟೇಕ್ ಇದು. ಬೇಸಿಕಲಿ ಈ ತರ ಟ್ರಾಫಿಕ್ ಇದ್ದಾಗ ಯಾವಾಗ್ಲೂ ಸೆಟ್ ಬ್ಯಾಕ್ ಇಟ್ಕೊಂಡು ವರ್ಕಿಂಗ್ ಸ್ಪೇಸ್ ಇಟ್ಕೊಂಡು ಮಾಡ್ಲೇಬೇಕಾಗತ್ತೆ. ಓಕೆ. ಮತ್ತೊಂದು ಸರ್, ಈಗ ನಗರ ಯೋಜನಾ ತಜ್ಞರು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ಈ ಕಾಮಗಾರಿ ಸಂದರ್ಭದಲ್ಲೂ BMRCL ಅವರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ, ನಾವಾಯ್ತು ನಮ್ ಕೆಲಸ ಆಯ್ತು, ಅಕಸ್ಮಾತ್ ಇಂಥ ಘಟನೆಗಳು ಸಂಭವಿಸಿದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಅಂತ. ಮತ್ತೆ ಕನ್ಸ್ಟ್ರಕ್ಷನ್ ಆದ್ಮೇಲೂ ಕಾಲಕ್ಕೆ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ, ಥರ್ಡ್ ಪಾರ್ಟಿಯಿಂದ ಆಡಿಟಿಂಗ್ ಮಾಡಿಸಿ ಅಂತ ಹೇಳಿದ್ರು BMRCL ಅದಕ್ಕೆ ಕಿವಿಗೊಡ್ತಾ ಇಲ್ಲ ಅಂತ ಹೇಳಿ. ಈಗ ಕನ್ಸ್ಟ್ರಕ್ಷನ್ ಮಾಡುವಾಗ ಮತ್ತೆ ಕನ್ಸ್ಟ್ರಕ್ಷನ್ ಆದ್ಮೇಲೆ, ಅಂದ್ರೆ ಮೆಟ್ರೋ ಸಂಚಾರಕ್ಕೆ ಮುಕ್ತ ಆದ್ಮೇಲೆ ಏನೆಲ್ಲ ಕ್ರಮಗಳನ್ನ BMRCL ಕೈಗೊಳ್ಳಬೇಕು ಆಕ್ಚುಯಲ್ ಆಗಿ? ಈ ತರ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡ್ಬೇಕಾದಾಗ ಪೋಸ್ಟ್ ಕನ್ಸ್ಟ್ರಕ್ಷನ್, ಬಿಫೋರ್ ಆಪರೇಷನ್ ನಾವೇನ್ ಕರಿತೀವಿ, ಬಿಫೋರ್ ಆಪರೇಷನ್ ಸರ್ಟನ್ ಬೇಸಿಕ್ ಟೆಸ್ಟ್ ಗಳು ಇರುತ್ತೆ. ಅಂದ್ರೆ ಕಾಂಕ್ರೀಟ್ ಸ್ಟ್ರೆಂತ್ ನ ಕರೆಕ್ಟ್ ಆಗಿ, ಸ್ಟ್ರೆಂತ್ ಏನ್ ಡಿಸೈನ್ ಮಾಡ್ಬೇಕಾದ್ರೆ ಅಸಂಪ್ಷನ್ ಮಾಡ್ಕೊಂಡು ಡಿಸೈನ್ ಮಾಡಿರ್ತಾರೆ, ಆ ಸ್ಟ್ರೆಂತ್ ಅಚೀವ್ ಆಗಿದೆಯಾ ಅನ್ನೋದನ್ನ ಒಂದು ಟೆಸ್ಟ್ ಮಾಡ್ಬೇಕು. ರಿಇನ್ಫೋರ್ಸ್ಮೆಂಟ್ ನ ಎಕ್ಸ್ಪೋಸ್ ಆಗಿದ್ರೆ ಎಲ್ಲಾದ್ರೂ ಅದನ್ನ ಪ್ರಾಪರ್ ಆಗಿ ಗ್ರೌಟ್ ಮಾಡಬೇಕು. ಮಾಡ್ಬಿಟ್ಟು ಆ ರಿಇನ್ಫೋರ್ಸ್ಮೆಂಟ್ ಹತ್ರ ಚೆಕ್ ಮಾಡಬೇಕು. ಆಮೇಲೆ ಆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಈಗ ಒಂದು ಪಿಲ್ಲರ್ ನ ಡಿಸೈನ್ ಮಾಡಿದಾಗ ಇಷ್ಟು ಲೋಡ್ಗೆ ಅಂತ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ ನ ಚೆಕ್ ಮಾಡ್ಕೋಬೇಕಾಗತ್ತೆ. ಹೇಗೆ ಅಂತಂದ್ರೆ ಅದ್ರ ಮೇಲೆ ಅಷ್ಟು ವರ್ಟಿಕಲ್ ಲೋಡ್ ನ ಹಾಕಿ ಆ ಪಿಲ್ಲರ್ ಮತ್ತೆ ಫೌಂಡೇಶನ್ಸ್ ತಗೊಳುತ್ತಾ
ಅನ್ನೋದನ್ನ ಬೇಸಿಕ್ ಆಗಿ ಇಷ್ಟು ಟೆಸ್ಟ್ಗಳು ಮಾಡ್ಕೊಂಡ್ರೆ ಇದು ನಿಮ್ಗೆ ಲಾಂಗ್ ಲೈಫ್ ಬರುತ್ತೆ. ಅದಾದ್ಮೇಲೆ ಎವ್ರಿ ಇಯರ್ ಅಥವಾ ಎವ್ರಿ ಆಲ್ಟರ್ನೇಟ್ ಇಯರ್ಸ್ ನೀವು ಜನರಲ್ ಆಗಿ ಜಾಯಿಂಟ್ಸ್ ಗಳನ್ನ ವೇರ್ ಅಂಡ್ ಟೇರ್ ಆಗಿದ್ಯಾ ಅಥವಾ ಅಲ್ಲಿ ಏನೋ ಕ್ರ್ಯಾಕ್ ಬರ್ತಾ ಇದೆಯಾ ಆ ತರ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಜನರಲ್ ಆಗಿ ಮೇಂಟೆನೆನ್ಸ್ ಅಂತ ಮಾಡ್ತೀವಿ. ಅದನ್ನ ಗ್ರೌಟ್ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಬೇಸಿಕ್ ಆಗಿ ಫಸ್ಟ್ ನೀವು ಆಪರೇಷನ್ ಮಾಡೋಕ್ಕೂ ಮುಂಚೆನೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಈ ಲೋಡಿಂಗ್ ಟೆಸ್ಟಿಂಗು, ಕಾಂಕ್ರೀಟ್ ಟೆಸ್ಟಿಂಗು ಇದು ತುಂಬಾ ಇಂಪಾರ್ಟೆಂಟ್. ಇದು BMRCL ಮಾಡ್ಲೇಬೇಕಾಗತ್ತೆ. ಕಡ್ಡಾಯವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಲೈಫ್ ಆಫ್ ದ ಸ್ಟ್ರಕ್ಚರ್ ಸೇಫ್ ಆಗಿರುತ್ತೆ. ಕರೆಕ್ಟ್ ಸರ್. ಇದ್ರ ಜೊತೆಯಲ್ಲಿ ಈಗ ಮಣ್ಣಿನ ಕಂಡೀಷನ್, ಅಕಸ್ಮಾತ್ ಈ ಪಿಲ್ಲರ್ ಗಳನ್ನ ಹಾಕಿದಾಗ ಅದು ಎಷ್ಟು ಮಟ್ಟಿಗೆ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇದೆ ಅದನ್ನೆಲ್ಲ ಚೆಕ್ ಮಾಡಿರ್ತಾರೆ ತಾನೇ ಯೂಶಲಿ? ಯೂಶಲಿ ಏನ್ ಮಾಡ್ತಾರೆ, ಬಿಲ್ಡಿಂಗ್ ಆಗ್ಲಿ ಅಥವಾ ಈ ತರ ಇನ್ಫ್ರಾಸ್ಟ್ರಕ್ಚರ್ ಪಿಲ್ಲರ್ ಮಾಡ್ಬೇಕಾದ್ರೆ ಆ ಲೊಕೇಶನ್ ಅಲ್ಲಿ ಫಸ್ಟ್ ಸಾಯಿಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಸಾಯಿಲ್ ಟೆಸ್ಟ್ ಮಾಡ್ಬಿಟ್ಟು ಅದು ಸೇಫ್ ಬೇರಿಂಗ್ ಕೆಪಾಸಿಟಿನ ಅರೈವ್ ಮಾಡಿ ಆ ಸ್ಟ್ರೆಂತ್ ಗೆನೆ ಆ ಗುಣಮಟ್ಟ ಎಷ್ಟಿದೆ ಅದ್ರ ಮೇಲೆನೆ ಫೌಂಡೇಶನ್ ಡಿಸೈನ್ ಮಾಡಿರ್ತಾರೆ ಜನರಲ್ಲಿ. ಅದ್ ತಕ್ಕಂಗೆನೆ ಫೌಂಡೇಶನ್ ಸೈಜಸ್, ರಿಇನ್ಫೋರ್ಸ್ಮೆಂಟ್ ಇದನ್ನ ಹಾಕ್ತಾರೆ. ಇದು ಡಿಸೈನ್ ಪ್ರೊಸೀಜರ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಅದ್ರಲ್ಲಿ ಯಾವುದೇ ತರ ಮಾಲ್ ಫಂಕ್ಷನ್ ಮಾಡಬಾರ್ದು. ಮಾಡಿದ್ರೆ ಈ ತರ ಚಾನ್ಸಸ್ಗಳು ಇರುತ್ತೆ. ಬಟ್ ಇವತ್ತಿನ ಘಟನೆ ನೋಡಿದಾಗ ಮೇಲ್ನೋಟಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಈಗ ಸ್ಥಳೀಯರು ಹೇಳ್ತಿದ್ದ ಪ್ರಕಾರ ಅಲ್ಲಿ ಕ್ರೇನ್ ಆಪರೇಟರ್ ಏನೋ ಸರಿಯಾಗಿ ಕೆಲಸ ಮಾಡದೆ ಅಂದ್ರೆ ನಿರ್ಲಕ್ಷ್ಯ ತೋರಿದ್ರಿಂದ ಅದು ಬಿಟ್ಟಿರ್ಬೋದೇನೋ, ಅದು ಬಿದ್ದಿರ್ಬೋದು ಅನ್ಸುತ್ತೆ ಅಂತ ಹೇಳ್ತಾರೆ. ಅಥವಾ ಕಳಪೆ ಕಾಮಗಾರಿ ಇವತ್ತಿನ ಘಟನೆ ಕಾರಣ ಇರಬಹುದು ಅಂತ ಎಲ್ಲ ವಿಶ್ಲೇಷಣೆಗಳು ನಡೀತಾ ಇದೆ. ಸೊ ನೀವು ಅದನ್ನ ಫುಟೇಜ್ ಅಥವಾ ಫೋಟೋಸ್ ಗಮನಿಸಿದೀರಾ ಅಂತ ನಾನು ಅಂದ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ್ ರೀಸನ್ಸ್ ಇರ್ಬೋದು? ಮೇಡಮ್, ನಾನ್ ಫುಟೇಜ್ ನೋಡಿದಾಗೆ ಇದು ಅಂಡರ್ ಕನ್ಸ್ಟ್ರಕ್ಷನ್. ಈಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಪಿಲ್ಲರ್ಗಿನ ನಿಲ್ಲಿಸ್ತಾ ಇದಾರೆ ಅವರು, ಇನ್ನ ಕಾಂಕ್ರೀಟ್ ಮಾಡಿಲ್ಲ. ಸೊ ಕ್ರೇನ್ ಅಲ್ಲಿ ತಗೊಂಬಂದು ಆ ಪಿಲ್ಲರ್ ಅನ್ನ ಫಸ್ಟ್ ಕೆಳಗಡೆ ಎಲ್ಲಾನು ಅಸೆಂಬಲ್ ಮಾಡ್ಕೊಂಡು ಟೈ ಮಾಡ್ಕೊಂಡು ಅದನ್ನ ಎರೆಕ್ಟ್ ಮಾಡ್ತಾರೆ. ಆ ಕ್ರೇನ್ ಆಪರೇಟರ್ ಮತ್ತೆ ಕ್ರೇನ್ ಕೆಪಾಸಿಟಿನ ಫಸ್ಟ್ ಅವ್ರು ಚೆಕ್ ಮಾಡ್ಕೋಬೇಕು. ಅಂದ್ರೆ ಯೂಶುವಲಿ ಎಷ್ಟು weight ಇರಬಹುದು ಸರ್ ಅಂದಾಜು ಒಂದು ಪಿಲ್ಲರ್ ನ ರಾಡ್? ಅದು ಪಿಲ್ಲರ್ ಸೈಜ್ ಮೇಲೆ ಹೋಗುತ್ತೆ. ಇಲ್ಲಿ ನನಗೆ ನಿಖರವಾಗಿ ಗೊತ್ತಿಲ್ಲ. ಅಲ್ಲ ಇಲ್ಲ ಅಂತಲ್ಲ, ಅಂದಾಜು ನಾನು ಕೇಳ್ತಾ ಇರೋದು. ಅಂದ್ರೆ ಯೂಶುವಲಿ ಎಷ್ಟಿರುತ್ತೆ? ಡಿಪೆಂಡ್ಸ್. ಅದು ಒಂದೊಂದು ಬರೀ ಒಂದೇ ಫ್ಲೋರ್ ಅಂದ್ರೆ 4 ಮೀಟರ್ ಆದ್ರೆ ಒಂದು 10 ಟನ್ ಇರುತ್ತೆ, ಅಥವಾ ಲೆಸ್ ದೆನ್ 10 ಟನ್ ಇರುತ್ತೆ. ಸೈಜ್ ಮೇಲೆ ಹೋಗುತ್ತೆ. ಈಗ ಒಂದು ಪಿಲ್ಲರ್ ಅಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಒಂದು 2 ಮೀಟರ್ ಡಯಾಮೀಟರ್ ಇದೆ ಅವ್ರದ್ದು. 2 ಮೀಟರ್ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಒಂದು 10 ಟನ್ ತನಕ ಮ್ಯಾಕ್ಸಿಮಮ್ ಬರ್ಬೋದು. ಅದು ಅಷ್ಟು ಕೆಪಾಸಿಟಿ ಕ್ರೇನ್ ನ ತಗೊಂಡ್ಬರ್ಬೇಕಾಗತ್ತೆ. ಅವರು ತಗೊಂಡ್ಬಂದು ಅದನ್ನ ಸ್ಟೇಜಿಂಗ್ ಹಾಕ ತನಕನು ಅದನ್ನ ಹಿಡಿದಿಟ್ಕೋಬೇಕು. ಆ ಕ್ರೇನು ಅಷ್ಟು ಕೆಪಾಸಿಟಿ ಅಂತ ಇರೋಂತ ಕ್ರೇನ್ ತಗೊಂಡ್ಬಂದು ಆಪರೇಟ್ ಮಾಡ್ಬೇಕಾಗತ್ತೆ. ಆಪರೇಟ್ ಮಾಡ್ಬೇಕಾದ್ರೆ ಯಾವುದೇ ತರ ನಿರ್ಲಕ್ಷ್ಯತೆ ವಹಿಸಬಾರ್ದು ಅಲ್ಲಿ ಆಪರೇಟರ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಟ್ರಾಫಿಕ್ ಹೋಗ್ತಾ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನಾನು ಈಗ ಫುಟೇಜ್ ನೋಡಿದ ಪ್ರಕಾರ ಇದು ಕ್ರೇನ್ ಇಂದಾನು ಆಗಿರ್ಬೋದು, ಅದ್ ನನಗೆ ಖಂಡಿತ ಗೊತ್ತಿಲ್ಲ ಅದು. ಬಟ್ ಇದು ನೋಡಿದ್ರೆ ಇನ್ನ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾರಿಂದ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಲ್ಲ. ಸ್ಕೆಫೋಲ್ಡಿಂಗ್ಸ್ ಎಲ್ಲ ಪ್ರಾಪರ್ ಆಗಿ ಇಟ್ಕೊಳ್ದೇನೆ ಇವರು ಎರೆಕ್ಷನ್ ಮಾಡಕ್ ಹೊರಟಿರೋದೇ ದೊಡ್ಡ ತಪ್ಪಾಗಿದೆ ಇಲ್ಲಿ. ಅದೇ ಬೇಸಿಕ್ಲಿ ಈಗ ಪ್ರಶ್ನೆ ಮೂಡುತ್ತೆ. ಅಂದ್ರೆ ಇಷ್ಟು ದೊಡ್ಡದು ಒಂದು ಮೆಟ್ರೋ ಪಿಲ್ಲರ್ನ ರಾಡ್ ಅನ್ನ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಅಲ್ಲಿ ವೆಹಿಕಲ್ ಅನ್ನ ಜನರಿಗೆ ಕಷ್ಟ ಆದ್ರೂ ಇಂಥ ಸಂದರ್ಭದಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ. ಡೈವರ್ಟ್ ಮಾಡ್ಬೋದಾಗಿತ್ತು, ಅಥವಾ ಅಲ್ಲಿ ಸಂಚಾರವನ್ನ ಆ ಮಾರ್ಗದಲ್ಲಿ ನಿರ್ಬಂಧ ಹೇರ್ಬೇಕಾಗಿತ್ತು. ಅದನ್ನ ಯಾವುದನ್ನು ಮಾಡಿಲ್ಲ. ಅಂದ್ರೆ ತರಾತುರಿಯಲ್ಲಿ ಏನಾದ್ರು ಕಾಮಗಾರಿ ಮಾಡುವಾಗ ಅಂದ್ರೆ ಅವ್ರಿಗೇನು ಪ್ರೆಷರ್ ಇರುತ್ತಾ? ಯಾಕಂದ್ರೆ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು, 2 ವರ್ಷದಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು, ಆದಷ್ಟು ಬೇಗ ನಾವು ಮಾಡಬೇಕು. ಸೊ ಇಂಥದ್ದೇನಾದ್ರೂ ಹರಿಬರಿ ಇರುತ್ತಾ ಸರ್? ಪ್ರೆಷರ್ ಇರುತ್ತಾ? ಖಂಡಿತ ಇರುತ್ತೆ. ಕೆಲವು ಸಮಯದಲ್ಲಿ ಟೈಮ್ ಲೈನ್ಸ್ಗಳು ತುಂಬಾ ಸ್ಟ್ರಿಂಜೆಂಟ್ ಟೈಮ್ ಲೈನ್ಸ್ಗಳು ಇರಬಹುದು. ಅದೇ ತರಾನೇ ಇವರು ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟರ್ನು. ಸೊ ಅದು ಒಂದು ರೀಸನ್ ಇರಬಹುದು. ಮೇಲ್ನೋಟಕ್ಕೆ ನೋಡಿದ್ರೆ ಅದು ಆತರ ಕಾಣಿಸ್ತಾ ಇಲ್ಲ, ಬಟ್ ಇಂಪ್ರಾಪರ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಯೋಗೇಶ್ ಅವರೇ ನ್ಯೂಸ್ 18 ಗಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇನ್ನು ಮೆಟ್ರೋ ಪಿಲ್ಲರ್ ದುರಂತಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾನು ಕಾರಣ ಕೇಳ್ತೀನಿ, ಮೃತರಿಗೆ ಪರಿಹಾರ ಘೋಷಣೆ ಮಾಡಲಾಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನನಗೆ ಈಗ ತಾನೇ ನೀವು ಹೇಳಿದ ಮೇಲೆ ಸುದ್ದಿ ಗೊತ್ತು. ಅದು ವಿಚಾರಣೆ ಮಾಡ್ತೀವಿ, ಯಾಕೆ ಬಿತ್ತು ಏನು ಬಿತ್ತು ಅಂತ. ಆ ಕಾರಣನೂ ಕೇಳ್ಕೊತೀವಿ ಮತ್ತು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತೇವೆ.
ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ಮತ್ತೊಮ್ಮೆ ರಿಯಾಕ್ಷನ್ ಮಾಡ್ತೀವಿ. ನನಗಿನ್ನೂ ಏನು ಗೊತ್ತೇ ಇಲ್ಲ, ನಾನು ಹೆಂಗೆ ಹೇಳಕ್ಕೆ ಹೋಗಿ. ನನಗೆ ಈಗ ತಾನೇ ನೀವು ಹೇಳಿದ ಮೇಲೆ ಸುದ್ದಿ ಗೊತ್ತು. ಅದು ವಿಚಾರಣೆ ಮಾಡ್ತೀವಿ, ಯಾಕೆ ಬಿತ್ತು ಏನು ಬಿತ್ತು ಅಂತ. ಆ ಕಾರಣನೂ ಕೇಳ್ಕೊತೀವಿ ಮತ್ತು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತೇವೆ. ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ಮತ್ತೊಮ್ಮೆ ರಿಯಾಕ್ಷನ್ ಮಾಡ್ತೀವಿ. ನನಗಿನ್ನೂ ಏನು ಗೊತ್ತೇ ಇಲ್ಲ, ನಾನು ಹೆಂಗೆ ಹೇಳಕ್ಕೆ ಹೋಗಿ. ನನಗೆ ಈಗ ತಾನೇ ನೀವು ಹೇಳಿದ ಮೇಲೆ ಸುದ್ದಿ ಗೊತ್ತು. ಅದು ವಿಚಾರಣೆ ಮಾಡ್ತೀವಿ, ಯಾಕೆ ಬಿತ್ತು ಏನು ಬಿತ್ತು ಅಂತ. ಆ ಕಾರಣನೂ ಕೇಳ್ಕೊತೀವಿ ಮತ್ತು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತೇವೆ.